ಜಿಲ್ಲಾಡಳಿತದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ನಿಂತಿರುವ ಬೆಂಗಳೂರು ಜಗತ್ತಿನ ನಾಡಪ್ರಭು ಕೆಂಪೇಗೌಡರವರ ಭಾವಚಿತ್ರಕ್ಕೆ ಗಣ್ಯಮಾನ್ಯರು ಪುಷ್ಪಾರ್ಚನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದಂತಹ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳು ಉದ್ಘಾಟಕರ ನುಡಿಗಳನ್ನಾಡಬೇಕೆಂದು ವಿನಂತಿಸುತ್ತೇನೆ. ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ, ಇಂದು ಬೆಂಗಳೂರು ಐಟಿ-ಬಿಟಿ ಮತ್ತು ಜ್ಞಾನ ಕೇಂದ್ರಿತ ನಗರವಾಗಿ ವಿಶ್ವವನ್ನ ಸೆಳೆಯುತ್ತಿದ್ದರೆ ಅದರ ಹಿಂದೆ ಕೆಂಪೇಗೌಡರ ಅವಿರತ ಪರಿಶ್ರಮವಿದೆ. ಅವರ ಕುರಿತು ಆಚರಣೆ ಒಂದು ದಿನಕ್ಕೆ ಸೀಮಿತವಾಗಬಾರದು. ನಾಡು ಕಟ್ಟಿದ ಅವರ ಮುಂದಾಲೋಚನೆ ಸಾಧನೆಯ ಬಗ್ಗೆ ಯುವ ಸಮುದಾಯ ತಿಳಿದುಕೊಳ್ಳಬೇಕು ಎಂದರು. ನಮ್ಮ ಭಾರತ ದೇಶದಲ್ಲಿ ಪ್ರಪಂಚಕ್ಕೆ ಪರಿಚಿತ ಆಗಿರುವಂತಹ ನಗರ, ಅದರಲ್ಲಿ ಬೆಂಗಳೂರು. ಯಾಕೆಂದರೆ ನಾನು ಕಳೆದ ಭಾಷಣದಲ್ಲೂ ಹೇಳಿದೆ, ನಾನು ಐಟಿ-ಬಿಟಿ ಹಿನ್ನೆಲೆಯಿಂದ ಜಿಲ್ಲಾಧಿಕಾರಿಯಾಗಿ ಬಂದಂಥದ್ದು. ಅಮೇರಿಕಾದಲ್ಲಿ ಬಹುಶಃ ದಿಲ್ಲಿ, ಮುಂಬೈ ಬಿಟ್ಟರೆ ಯಾವುದಾದ್ರೂ ನಗರ ಹೆಚ್ಚು ಪಾಪ್ಯುಲರ್ ಆಗಿದೆ ಅಂತ ಹೇಳಿದರೆ ಅದು ಬೆಂಗಳೂರು. ಸೊ ಬೆಂಗಳೂರು ಈಗ ಮುಂಚೆ ನಾವು ಕ್ಯಾಲಿಫೋರ್ನಿಯಾನ ಸಿಲಿಕಾನ್ ವ್ಯಾಲಿ ಅಂತ ಹೇಳ್ತಾ ಇದ್ವಿ. ಬಹುಶಃ ಈಗ ಅಮೇರಿಕಾನ ಒಪ್ಕೊಂಡ ಹಾಗೆ ಬೆಂಗಳೂರು ಇಸ್ ದ ಸಿಲಿಕಾನ್ ವ್ಯಾಲಿ ಆಫ್ ದ ವರ್ಲ್ಡ್. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರು ಮಾತನಾಡಿ, ಸಾಧನೆ ದೇಶವೇ ಹೆಮ್ಮೆ ಪಡುವಂಥದ್ದು. ಅವರ ಕಾರ್ಯವೈಖರಿಯೇ ಯುವ ಸಮುದಾಯಕ್ಕೆ ಪ್ರೇರಣಾದಾಯಿ ಎಂದರು. ಹಿಂಗೆ ನಿಮ್ಮ ವಯಸ್ಸಿನಲ್ಲಿ ಅಪ್ಪನ ಜೊತೆ ವಿಜಯನಗರ್ಗೆ ಹೋಗಿ ಅಲ್ಲಿ ಎಷ್ಟು ವೈಭೋಗದಲ್ಲಿ ಇದೆಯಪ್ಪ ಇದು ಸಾಮ್ರಾಜ್ಯ ಅಂತ ನೋಡಿ ನಾವು ಹಿಂಗೇನಾದ್ರೂ ಮಾಡ್ಬೇಕಲ್ಲ ಅಂತ ನಿಮ್ಮ ವಯಸ್ಸಿನಲ್ಲಿ ಕನಸು ಕಟ್ಕೊಂಡು ಬಂದವರು ಕೆಂಪೇಗೌಡರು. ಸೊ ದಿಸ್ ಇಸ್ ದಿ ಟೈಮ್ ಫಾರ್ ಯು ಆಲ್ಸೋ ಟು ಹ್ಯಾವ್ ಅ ಡ್ರೀಮ್. ಅಂದರೆ ಕನಸನ್ನ ಕಾಣೋದಕ್ಕೆ ನಿಮಗೆ ಇದು ಬೆಸ್ಟ್ ಟೈಮ್. ನೀವು ಇವತ್ತು ಏನಾದರೂ ನೋಡ್ಬೋದು, ಸುಗಮ್ ಶುಕ್ಲಾ ಅವ್ರ ಬಗ್ಗೆ ಓದ್ತಾ ಇದ್ದೀರಾ, ಕರೆಕ್ಟ್? ಅವರು ಏನು ಮಾಡಿದ್ದಾರೆ, ನಾವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನಿಗೆ ಹೋಗಿದ್ದಾರೆ. ಅಥವಾ ಪೇಪರ್ನಲ್ಲಿ ಏನೋ ಓದ್ತೀರಾ, ರೋಬೋಟಿಕ್ಸ್ನಲ್ಲಿ ಆಪರೇಷನ್ ಯಾರೋ ಮಾಡ್ತಾ ಇದ್ದಾರೆ ಅಂತ, ಅಥವಾ ಬ್ಲ್ಯಾಕ್ ಹೋಲ್ ಬಗ್ಗೆ ಯಾರೋ ಏನೋ ಕಂಡು ಹಿಡಿದಿದ್ದಾರೆ, ಅಥವಾ ಯಾರೋ ಒಬ್ಬರು ಸಮಾಜಕ್ಕಾಗಿ ಏನೋ ಒಂದು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ನೀವು ಅದನ್ನು ಯಾವಾಗ ನೋಡ್ತೀರಾ, ಅದು ನಿಮ್ಮ ಕಣ್ಣಿಗೆ ಬಿದ್ದಾಗ ಅದನ್ನು ಬೇರೆ ಕಡೆ ನಮ್ಮ ಸುತ್ತಮುತ್ತಲರಿಗೂ ಆ ಥರದ ಒಂದು ಬೆನಿಫಿಟ್ ಕೊಡೋ ಹಾಗೆ ಅಥವಾ ಆ ಮಟ್ಟಕ್ಕೆ ನಾವು ಬೆಳೆಯೋ ಹಾಗೆ ಕನಸು ಕಾಣುವಂಥ ವಯಸ್ಸು. ಅಂಥ ಚಿಕ್ಕ ವಯಸ್ಸಿನಲ್ಲಿ ಕನಸ್ಕೊಂಡು ಅಂದರೆ ತಾನಷ್ಟೇ ನೋಡಿದಂತಹ ಒಂದು ವೈಭೋಗ ಎಲ್ಲರಿಗೂ ಸಿಗಲಿ, ನಾನು ನೋಡಿದಂಥ ಅಭಿವೃದ್ಧಿ ನಮ್ಮೆಲ್ಲರಿಗೂ ಸಿಗಲಿ ಅನ್ನೋ ಒಂದು ಧ್ಯೇಯೋದ್ದೇಶದಿಂದ ಕೆಂಪೇಗೌಡರು ಇವತ್ತು ಬೆಂಗಳೂರಿನ ನಿರ್ಮಾತೃ ಆಗಿದ್ದಾರೆ. ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಟಿ ರಾಜಶೇಖರ್ ಅವರು ಮಾತನಾಡಿ, ಪ್ರತಿಯೊಬ್ಬರು ನಾಡಪ್ರಭು ಕೆಂಪೇಗೌಡರ ವ್ಯಕ್ತಿತ್ವ, ಕೀರ್ತಿ ಹಾಗೂ ಅವರ ಕಾರ್ಯ ಸಾಧನೆಗಳ ಅತ್ಯಮೂಲ್ಯ ಸಾರವನ್ನ ಅರಿತು ಅವರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ವ್ಯವಸ್ಥೆಯನ್ನು ಮಾಡಿ ವ್ಯಾಪಾರಸ್ಥರಿಗೆ, ಪ್ರತಿಯೊಂದು ವ್ಯಾಪಾರಸ್ಥರಿಗೂ ಅವರವರದೇ ಆದಂಥ ವಿಭಾಗದ ಪೇಟೆಗಳನ್ನು ಕಟ್ಟಿ ಯಾವ್ಯಾವ ಜಾತಿಯವರು ಯಾವ್ಯಾವ ಕುಲಕಸ್ತನ್ನ ಮಾಡ್ತಾರೆ ಅವರಿಗೆ ಮಾಡಿಕೊಟ್ಟಂಥ ವ್ಯವಸ್ಥೆಗಳನ್ನ ಮಾಡಿ ಬೆಂಗಳೂರನ್ನು 500 ವರ್ಷಗಳ ಹಿಂದೆ ಕಟ್ಟಿದ್ರು. ಇವತ್ತು ನಾವು ಹೇಳ್ತೀವಿ ಬೆಂಗಳೂರು ಐಟಿ ಸಿಟಿ, ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ. ಇಡೀ ಪ್ರಪಂಚದಲ್ಲೇ ಬೆಂಗಳೂರಿನಲ್ಲಿ ಒಂದು ಮನೆ ತಗೋಬೇಕು ಅನ್ನೋದು ಇಡೀ ಪ್ರಪಂಚದಲ್ಲಿ ಬದುಕಿರುವ ಪ್ರತಿಯೊಬ್ಬ ಮಾನವನ ಆಸೆ. ನಾವು ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರಲ್ಲಿ ಒಂದು ಮನೆ ತಗೋಬೇಕು ಅಂತ. ಆದರೆ 500 ವರ್ಷಗಳ ಹಿಂದೆನೆ ಆ ಬೆಂಗಳೂರಿಗೆ ಬಿಟ್ಟಿರ್ತಕ್ಕಂಥ ರಸ್ತೆಗಳು, ಉದ್ಯಾನವನಗಳು, ಕೆರೆಗಳು ಅವೆಲ್ಲ ಇವತ್ತು ಬೆಂಗಳೂರಿನ ಒಂದು ಉತ್ತಮ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ನಗರವನ್ನಾಗಿ ಮಾಡಿದೆ. ಉಪನ್ಯಾಸಕರಾಗಿ ಆಗಮಿಸಿ ಉಪನ್ಯಾಸ ನೀಡಿ ಮಾತನಾಡಿದ ಸತ್ಯನಾರಾಯಣ ಅವರು, ನಾಡಪ್ರಭು ಕೆಂಪೇಗೌಡರು ರಣವೀರರಾಗಿದ್ದು ನ್ಯಾಯನಿಷ್ಠೆ ಹಾಗೂ ಧರ್ಮಕ್ಕೆ ಹೆಸರಾಗಿದ್ದರು. ಅವರ ಆಡಳಿತದ ದೂರದೃಷ್ಟಿ ಫಲವಾಗಿ ಅಂತೆಯೇ ಜಗತ್ತಿನ ಎಲ್ಲ ವರಹಗಳು ನಿಯಮವಾಗಿದ್ದ ಪ್ರಪಂಚದ ಏಕೈಕ ನಗರ ಎಂಬ ಹಿರಿಮೆಗೆ ಬೆಂಗಳೂರು ಪಾತ್ರವಾಗಿತ್ತು ಎಂದು ವಿವರಿಸಿದರು. ಆ ದಂಪತಿಗೆ 1510ರಲ್ಲಿ ಯಲಹಂಕದಲ್ಲೇ ಜನಿಸಿದ ಮಗ
ಮೊದಲನೇ ಕೆಂಪೇಗೌಡರು. ಅವ್ರ ಹೆಸರು ನೋಡಿ, ಕೆಂಪಯ್ಯ, ಕೆಂಪ, ಕೆಂಪಣ್ಣ, ಕೆಂಪರಸ, ಈ ಥರ ಎಲ್ಲ ಭಾಳ ಪ್ರೀತಿಯಿಂದ ಮನೆಯವರು, ಅವರ ಅಜ್ಜ ಅಜ್ಜಿ, ಗುರುಗಳೆಲ್ಲ ಕರೀತಾ ಇದ್ರು. ಯಾಕೆಂತಂದರೆ ಕೆಂಪಮ್ಮ ಅನ್ನೋದು ಅವರ ಕುಲದೇವತೆಯ ಹೆಸರು. ಅದು ಮತ್ತು ಅವರು ಮನೆಯಲ್ಲಿ ಪೂಜೆ ಮಾಡ್ತಿದ್ದಂತಹ ಭೈರವ, ಈ ಇಬ್ಬರ ದೈವದ ಅನುಗ್ರಹದಿಂದ ಈ ಮಗು ಹುಟ್ಟಿತು ಅಂತಂದ್ಬಿಟ್ಟು ಅವ್ರಿಗೆ ಆ ಕೆಂಪನಂಜೇಗೌಡ ದಂಪತಿಗಳು ಕೆಂಪಯ್ಯ. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್, ತಹಶೀಲ್ದಾರ್ ರೇಷ್ಮಾ ಶೆಟ್ಟಿ, ನಗರಸಭೆ ಅಧ್ಯಕ್ಷರಾದ ಅನು ಮಧುಕರ್, ದಲಿತ ಸಮುದಾಯದ ಮುಖಂಡರಾದ ಕೆಟಿ ರಾಧಾಕೃಷ್ಣ, ಹುಣಸೆಮಕ್ಕಿ ಲಕ್ಷ್ಮಣ್, ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಜೆಪಿ ಕೃಷ್ಣೇಗೌಡ, ಆದಿಚುಂಚನಗಿರಿ ತಾಂತ್ರಿಕ ವಿಶ್ವವಿದ್ಯಾಲಯದ ಪ್ರಾಂಶುಪಾಲರಾದ ಸಿಟಿ ಜಯದೇವ್, ಡೆಪ್ಯೂಟಿ ತಹಶೀಲ್ದಾರ್ ರಾಮರಾವ್ ದೇಸಾಯಿ, ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಕವಿತಾ ಶೇಖರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.